ಉಚ್ಚಾಟನೆ ಮಾಡೋದಕ್ಕೆ ರಾಜ್ಯ ನಾಯಕರಾದಂಥ ನಮ್ಮ ಪಾರ್ಟಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಆದೇಶದ ಮುಖಾಂತರ ಪತ್ರ ಕೊಟ್ಟಿದ್ದಾಗಿದೆ. ನಾವು ಕಳಿಸಿದ್ದೀವಿ. ಅವ್ರನ್ನ ಉಚ್ಚಾಟನೆ ಪಾರ್ಟಿಯಿಂದ ಮಾಡಾಗಿದೆ. ಉಚ್ಚಾಟನೆ ಅಂತೂ ಮಾಡಿದ್ದೀವಿ. ಮಠವಾಪನೂ ವೀಣಾರಾಮ್ ಅವ್ರನ್ನ ಉಚ್ಚ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ. ಅವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ. ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಕೇಸ್ ಹಾಕಿದ್ದೀವಿ. ಡೇಟ್ ಬರ್ತದೆ ಅದು ಇದು ಅಂತ ಬಿಟ್ಟು ಹೇಳ್ತಾ ಇದು ಶುದ್ಧ ಸುಳ್ಳು. ಮಿಸ್ಟರ್ ಹಂಗಾಮಿ ಜಿಲ್ಲಾಧ್ಯಕ್ಷರೇ, ಇದಕ್ಕೆ ನೀವು ತಾವೇನು ಕ್ರಮ ತಗೊಂಡಿದ್ದೀರಿ ಹೇಳಿ ಸ್ವಾಮಿ. ಒಂದು ಕಡೆ ಬೆಳಗ್ಗೆ ಅಲ್ಲಿ ಇನ್ನೊಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಟೇಬಲ್ಲು. ಆ ಟೇಬಲ್ಗಳು ರಾಜಕೀಯ ಮಾಡೋರಲ್ಲ ನಾವು. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜನನೇ ಹೇಳ್ತಾರೆ ಆಲ್ ಪಾರ್ಟಿ ಲೀಡರು ಅಂತ. ಹುಡುಕರನ್ನ ಪಾಪ ಅಮಾಯಕ ಮಕ್ಕಳನ್ನ ಕರ್ಕೊಂಡ್ಬಂದು ನೀವು ಶಿಡ್ಲಘಟ್ಟ ವೃತ್ತದಲ್ಲಿ ಹೋರಾಟ ಮಾಡಿ, ಆಮೇಲೆ ನಮ್ಮ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರಿಗೆ ಗೊತ್ತಿದೆ, ನೀವು ಏನು ಅಂತ ಹೇಳ್ಬಿಟ್ಟು ಕೂಡ ನಮ್ಮ ನಾಯಕರಿಗೆ ಗೊತ್ತಿದೆ. ನಮ್ಮ JDS ಪಕ್ಷನ ಇವತ್ತೇನಾದರೂ ಈ ಮಟ್ಟಕ್ಕೆ, ತಳಮಟ್ಟಕ್ಕೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬರಬೇಕಾದ್ರೆ ಇಂಥವ್ರಿಂದಲೇ ಮೂಲ ಕಾರಣ ಅಂತ. ಎಲ್ಲಿ ದುಡ್ಡಿತ್ತು, ಎಲ್ಲಿ ದುಡ್ಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಕ್ಕೆ ಗೊತ್ತಿತ್ತು. ಅವತ್ತು ನಾವು ಕುಮಾರಣ್ಣವ್ರ ಜೊತೆ ರಾಜಕಾರಣದಲ್ಲೇ ನಾವು ಸೆಟ್ಲ್ ಆಗ್ತೀವಿ. ಇಲ್ಲಿ ಇನ್ನೇನೋ ರಾಜಕೀಯ ಮಾಡ್ಕೊಂಡು ಅಷ್ಟೇ. ನಮ್ಮ JDS ಪಕ್ಷದ ಜಿಲ್ಲಾಧ್ಯಕ್ಷರು ಅಂತಾರೆ. ಅವರು ಖಂಡಿತವಾಗ್ಲೂ ಕೂಡ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು. ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಯಾರಿಗೂ ಗೊತ್ತಿಲ್ಲ, ಅದು ನನಗೆ ಗೊತ್ತು. ನೀವು ದಯವಿಟ್ಟು ಅವರ ಲೆಟ್ರೇಡ್ನ ಒಂದು ಸಾರಿ ತರಿಸ್ಕೊಳ್ರಿ, ಅವ್ರನ್ನ ವಾಟ್ಸಪ್ಪಲ್ಲಿ ತರಿಸ್ಕೊಳ್ರಿ. ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಆ ಹಂಗಾಮಿ ಜಿಲ್ಲಾಧ್ಯಕ್ಷರು ಅವ್ರು ಆಗಬೇಕಾದ್ರೆ ನನ್ನ ಹಾಗೂ ನಿಷ್ಠಾವಂತ ಚಿಕ್ಕಬಳ್ಳಾಪುರ ಪಕ್ಷದ ಕಾರ್ಯಕರ್ತರ ಶ್ರಮ ಇದೆ. ನೇರವಾಗಿ ನಮ್ಮ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನು ಪಕ್ಷದ ಸಂಘಟನೆ ಮಾಡಬೇಕು, ನಾವು ಹೋರಾಟಗಳು ಮಾಡಬೇಕು, ಪಕ್ಷವನ್ನು ಕಟ್ಟಬೇಕು ನಾವು ಸದೃಢವಾಗಿ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಕೇಳಿಕೊಂಡಾಗ ಅದಕ್ಕೆ ಅವ್ರಿಗೆ ಯಾವುದೇ ರೀತಿ ಉತ್ತರ ಇಲ್ಲ. ಅದನ್ನು ಕೇಳಿರೋದ್ರಿಂದ ನಿನ್ನೆ ಸುಳ್ಳು ಹೇಳಿಕೆಗಳನ್ನು, ಬಾಲಿಶ ಹೇಳಿಕೆಗಳನ್ನು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುಕ್ತಾ ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟಕರ ಸಂಗತಿ. ನಾನು ಬೈ ಬ್ಲಡ್ಡು ಬೈ ಬರ್ತು ಜನತಾದಳ ಪಕ್ಷದಿಂದ ಎಂಟೈರ್ ನನ್ನ ಕುಟುಂಬ ಪಕ್ಷಕ್ಕಾಗಿ ದುಡ್ಕೊಂಡು ನಿಷ್ಠಾವಂತವಾಗಿ ನಾವು ಬಂದಿರತಕ್ಕಂಥವ್ರು. ಯಾವತ್ತೂ ಅಷ್ಟೇ ನಾವು ಪಕ್ಷದ ದ್ರೋಹ ಮಾಡಿಲ್ಲ. ಇದನ್ನು ನಾವು ಯಾರು ಮುಕ್ತಾ ಮುನಿಯಪ್ಪ ಅವರಿಂದ ನಾವು ಕಲಿತಕ್ಕಂಥ ಅವಶ್ಯಕತೆಯೂ ನಮಗಿಲ್ಲ. ಅಂಥ ಪರಿಸ್ಥಿತಿನೂ ಕೂಡ ನಮ್ಗೆ ಬಂದಿಲ್ಲ. ರಾಜಕೀಯ ಇರಲಿ ಹೋಗಲಿ, ರಾಜಕೀಯ ಬೇಕಂದ್ರೆ ರಾಜಕೀಯ ಮಾಡ್ತೀವಿ, ಇಲ್ಲಾಂದರೆ ನಾವು ಮನೇಲಿರ್ತೀವಿ. ನಮಗೇನು ರಾಜಕೀಯನೇ ನಂಬ್ಕೊಂಡು ಜೀವನ ಮಾಡಬೇಕು ಅಥವಾ ಬದುಕಬೇಕು ಅಂತ ಇವ್ರ ಥರ ನಾವು ರಾಜಕೀಯ ಮಾಡಿಕೊಂಡು ಜೀವನ ಮಾಡೋಕ್ಕೆ ನಾವು ಬಂದಿರೋರಲ್ಲ. ನಾವು ಸ್ವಾಭಿಮಾನಕ್ಕಾಗಿ ರಾಜಕೀಯ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆಯದಕ್ಕಾಗಿ, ಒಳ್ಳೆಯ ವಾತಾವರಣಕ್ಕಾಗಿ ನಾವು ಹೋರಾಟ ಮಾಡಿಕೊಂಡು ನಾವು ರಾಜಕೀಯ ಮಾಡ್ತಾಯಿದ್ದೀವಿ ಹೊರತು ನಾವು ಯಾವತ್ತೂ ಕೂಡ ಯಾವುದೋ ಹೇಳ್ತಾರೆ. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜನನೇ ಹೇಳ್ತಾರೆ ಆಲ್ ಪಾರ್ಟಿ ಲೀಡ್ರು ಅಂತ. ಯಾರು ನನ್ನಲ್ಲ ಅನ್ನೋದು, ಆಲ್ ಪಾರ್ಟಿ ಲೀಡ್ರು ಅಂತೇಳ್ಬಿಟ್ಟು ಯಾರನ್ನಂತಾರೆ ಅಂತೇಳ್ಬಿಟ್ಟು ದಯವಿಟ್ಟು ಕೂಡ ಇವತ್ತು ಪಬ್ಲಿಕ್ಕು ಅಥವಾ ಲೀಡರ್ಗಳ ಜೊತೆ ಮಾತಾಡಿ ಹೇಳ್ತಾರೆ ಏನು ಅಂತೇಳ್ಬಿಟ್ಟು ಈ ರೀತಿ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರು. ಇವತ್ತೂ ನಾನು ಮುಕ್ತಾ ಮುನಿಯಪ್ಪ ಅವ್ರಿಗೆ ತುಂಬ ಸ್ಪಷ್ಟವಾಗಿ ನಾನು ಕೇಳ್ತಾ ಇದ್ದೀನಿ, ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ನಿನ್ನೆ ಹೇಳಿಕೆ ಕೊಡ್ತಾ ಇದ್ದೀರಾ. ತಾವು ನಗರಸಭೆ ಎಲೆಕ್ಷನ್ ನಡೆದು 3 ತಿಂಗಳಾಯಿತು. ಇವತ್ತುವರೆಗೂ ಕೂಡ ನೀವು ಯಾಕೆ ಅದ್ರ ವಿಚಾರವಾಗಿ ನೀವು ಧ್ವನಿ ಎತ್ತಲಿಲ್ಲ? ಅದ್ರ ವಿಚಾರವಾಗಿ ನೀವು ಏನು ಹೋರಾಟ ಮಾಡಿದ್ದೀರಿ ಅದಿಲ್ಲ. ನಿನ್ನೆ ಯಾರೋ ಪತ್ರಕರ್ತರು ಉದ್ದೇಶಪೂರ್ವಕವಾಗಿ ಏನೋ ಕೇಳ್ತಾರೆ ಅಂತೇಳ್ಬಿಟ್ಟು ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ. ಅದಕ್ಕೆ ನಂದು ಯಾವುದೇ ಅವ್ರು ಕೇಳಿದ್ದಾರೆ ಅಂತಕ್ಕಂಥದ್ದು ನನ್ನದು ಯಾವುದೇ ತಕರಾರಿಲ್ಲ. ಆದರೆ ನಿಮಗಿರಬೇಕಾಗಿತ್ತು ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಯಾವುದೇ ರೀತಿಯಲ್ಲೂ ಕೂಡ ನನ್ನನ್ನು ಪಕ್ಷದಿಂದ, ನನ್ನನ್ನಾಗಲಿ ಮತ್ತು ನಮ್ಮ ಸಹಪಾಠಿಗಳಾಗಿ ವೀಣಾರಾಮು ಅವರೂ ಕೂಡ ನಗರಸಭಾ ಸದಸ್ಯರಾಗಿದ್ದಾರೆ. ನಾವಿಬ್ಬರೂ ಕೂಡ ಒಟ್ಟೊಟ್ಟಾಗಿ ಅವತ್ತಿಂದನೂ ಕೂಡ ಇದ್ದೀವಿ. ಅವತ್ತು 2020ರಲ್ಲಿ ನಾವು ಗೆದ್ದಿದ್ದು 2 ನಗರಸಭಾ ಸದಸ್ಯರುಗಳು. ಅವತ್ತು ನಾವು ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ ಯಾವ ಕ್ಷಣದಲ್ಲೂ ಇರಲಿಲ್ಲ. ಕಾಂಗ್ರೆಸ್ ಅವರು 10-12 ಜನ ಹೋದರು ಪಕ್ಷ ಬಿಟ್ಟು ಡಾಕ್ಟರ್ ಸುಧಾಕರ್ ಅವ್ರ ಜೊತೆ. ನಾವು ಅವತ್ತೂ ಕೂಡ ಪಕ್ಷಕ್ಕೋಸ್ಕರ ನೀತಿ ನಿಯತ್ತಾಗಿ ಅವತ್ತೂ ಕೂಡ ನಾವು ನಿಂತ್ಕೊಂಡವರು. ನೀವು ಅವತ್ತೂ ಕೂಡ ಏನೋ ಬೇರೆ ರಾಜಕೀಯ ಮಾಡಿದ್ರಿ ನೀವು. ಆದರೆ ನಾವು ಪಕ್ಷನ ಬಿಡಲಿಲ್ಲ. ಕುಮಾರಣ್ಣವರು ಏನು ಆದೇಶ ಕೊಟ್ಟರು ಆ ಆದೇಶದಂತೆ ನಾವು ಪಕ್ಷೇತರ ಅಭ್ಯರ್ಥಿಗೆ ನಾವು 2020ರಲ್ಲಿ ಆನಂದ್ ರೆಡ್ಡಿ ಬಾಬು ಅವರಿಗೆ ನಾವು ಮತವನ್ನು ಚಲಾವಣೆ ಮಾಡಿದ್ವಿ, ಪಕ್ಷೇತರ ಅಭ್ಯರ್ಥಿಗೆ. ಆ ಸಮಯದಲ್ಲಿ ಉಪಾಧ್ಯಕ್ಷರಾಗಿ ಅವಕಾಶ ಸಿಕ್ತು ವೀಣಾ ಮೇಡಮ್ ಅವ್ರಿಗೆ, ಅವರು ಉಪಾಧ್ಯಕ್ಷರಾದರು. ಆದರೆ ಈಗ ಎಲೆಕ್ಷನ್ ಬಂದಿದೆ. ಈ ಎಲೆಕ್ಷನ್ ಬಂದಾಗ ನಮಗೆ ನಮ್ಮ JDS ಪಕ್ಷದಿಂದ ಯಾವುದೇ ರೀತಿಯಲ್ಲೂ ಕೂಡ ನಾನು ಮೀಟಿಂಗಲ್ಲೇ ಕೇಳಿದೆ, ಮೇಡಮ್ ಅವರು ಇದ್ದರು, ನಾನು ಕೂಡ ನಮ್ಮದು 2 ಸ್ಥಾನನೇ ಗೆದ್ದಿರೋದು,
ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ನಡೆದಾಗ ಅಲ್ಲೇ ನಾನು ಕೇಳಿದ್ದೆ, ದಯವಿಟ್ಟು ಕೂಡ ನನಗೂ ಅರ್ಹತೆ ಇದೆ, ನಾವು 2 ಸೀಟ್ ಗೆದ್ದಿದ್ದೀವಿ, ನಮ್ಮ JDS ಪಕ್ಷಕ್ಕೆ ದಯವಿಟ್ಟು ಕೂಡ ನೀವು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಒಂದು ಮನಸ್ಸು ಮಾಡಿ ಅಂತೇಳ್ಬಿಟ್ಟು ಇದೇ ಹಂಗಾಮಿ ಜಿಲ್ಲಾಧ್ಯಕ್ಷರು ಕೂಡ ಅವತ್ತಿದ್ದರು, ಅವ್ರ ನೇತೃತ್ವದಲ್ಲಿ ನಾನು ಕೇಳಿದ್ದೀನಿ. ಆದರೆ ನಮಗೆ ಅಧ್ಯಕ್ಷ ಸ್ಥಾನ ಆಗಲಿ ಉಪಾಧ್ಯಕ್ಷ ಸ್ಥಾನ ಆಗಲಿ ನಮಗೆ ಅವತ್ತು ಬಿಟ್ಕೊಡ್ಲಿಲ್ಲ. ಆದರೆ ನಾವು ಕಾಂಗ್ರೆಸ್ಗೆ ಮಾಡಿದ್ದು ಮತವನ್ನು ಕೊಟ್ಟಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ಶಾಲು ಹಾಕ್ಕೊಂಡು ಅಥವಾ ಪಕ್ಷದ್ರೋಹಿ ಕೆಲಸ ನಾವು ಮಾಡಿಲ್ಲ. ಮತವನ್ನು ಹಾಕಿದ್ದೀವಿ, ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮತವನ್ನು ಕಾಂಗ್ರೆಸ್ಗೆ ಹಾಕಿದ್ದೀವಿ. ಆ ಮತವನ್ನು ಕಾಂಗ್ರೆಸ್ಗೆ ಹಾಕಬೇಕಾದ್ರೆ ಕಾರಣ ದೇನು ಇವತ್ತು ಮುಕ್ತಾ ಮುನಿಯಪ್ಪ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು ಇವತ್ತು ಇಡೀ ಕ್ಷೇತ್ರದ ಜನತೆಗೆ ದಿಕ್ಕು ತಪ್ಪಿಸಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಕೇಸ್ ಹಾಕಿದ್ದೀವಿ, ಡೇಟ್ ಬರ್ತದೆ ಅದು ಇದು ಅಂತ ಬಿಟ್ಟು ಹೇಳ್ತಾ ಇದ್ದಾರಲ್ಲ ಅವರು, ಇದು ಶುದ್ಧ ಸುಳ್ಳು. ಅವರಿಂದ ನಾವು ನಗರಸಭಾ ಅವತ್ತು ಕಾಂಗ್ರೆಸ್ಸಿಂದ ನಗರಸಭಾ ಸದಸ್ಯರಾಗಿದ್ದರಿಂದ ಅದರ ಋಣವನ್ನು ಏನಂತೈತಿ ಒಂದು ನೀತಿ ನಿಜಾಯಿತಿ ಅಂತ ಏನು ಕರಿತೀವಿ, ಆ ನೀತಿ ನಿಜಾಯಿತಿ ಪ್ರಕಾರ ನಾವು ಇವತ್ತು ಅವ್ರಿಗೆ ಮತವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಅವರ ಗಮನಕ್ಕೆ ಅವರ ಜೊತೆಯಲ್ಲಿರ್ತಕ್ಕಂಥ ಒಬ್ಬರು ದೊಡ್ಡ ವ್ಯಕ್ತಿಗಳಿಗೆ ಮಾಹಿತಿ ತಿಳಿಸಿ, ನಾನು ಮೊದಲೇ ಹೇಳಿ ಜೊತೆಗೆ ಇಲ್ಲಿಂದ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಇಲ್ಲಿಂದನೇ ಕುಮಾರಣ್ಣವ್ರ ಹತ್ರ ಕಳಿಸಿ ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿ ಯಾಕೆ ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ದೀವಿ ಅಂತ ಬಿಟ್ಟು ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರಿಗೆ ಇಲ್ಲಿನ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು 5 ಜನ ಹೋಗಿ ಎಲ್ಲ ವಿವರಿಸಿ ಬಂದಿರತಕ್ಕಂಥದ್ದು. ಇದು ಎಲ್ಲ ಚುನಾವಣೆಗೆ ಮುಂಚೆ ನಡೆದಿರ್ತಕ್ಕಂಥದ್ದು. ಯಾಕೆಂದರೆ ಯಾವುದೇ ರೀತಿ ದ್ರೋಹ ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ಮದಲ್ಲ. ಪಕ್ಷಕ್ಕೆ ಇವತ್ತೂ ಕೂಡ ನಾವು ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗೇ ಇದ್ದೀವಿ. ನಾವು ಇವ್ರ ಥರ ಎಲ್ಲೋ ಒಂದು ಕಡೆ ಬೆಳಗ್ಗೆ ಅಲ್ಲಿ ಇನ್ನೊಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಟೇಬಲ್ಲು, ಆ ಟೇಬಲ್ಗಳು ರಾಜಕೀಯ ಮಾಡೋರಲ್ಲ ನಾವು. ಯಾವುದಕ್ಕೋ ಮಾರಾಟ ಆಗಿದ್ದಾರೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ. ಎಲ್ಲಿ ದುಡ್ಡಿತ್ತು ಎಲ್ಲಿ ದುಡ್ಡಿರಲಿಲ್ಲ ಅಂತೇಳ್ಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಕ್ಕೆ ಗೊತ್ತಿತ್ತು. ಅವತ್ತು ನಾವು ದುಡ್ಡಿರೋ ಹತ್ರ ಏನೋ ದುಡ್ಡಿಗಾಗಿ ನಾವೇನಾದರೂ ಮಾರಾಟ ಆಗಿದ್ದರೆ ನಾವು ಅವತ್ತು ದುಡ್ಡಿರೋ ಜಾಗದಲ್ಲೇ ನಾವು ಎಲ್ಲ ರೀತಿಯಾದಂಥ ಅವಕಾಶಗಳು ಬಂದವು ನಮಗೆ. ಆದ್ರೂ ಕೂಡ ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿದ್ವಿ. ಯಾಕೆಂದರೆ ಸ್ವಾಭಿಮಾನದ ಪ್ರಶ್ನೆಯಿಂದ ಏನೋ ಇದರಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಒಂದು ಪಿಟಿಷನ್ನು ಏನೋ ಅರ್ಜಿ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ಅದೂ ಕೂಡ ಶುದ್ಧ ಸುಳ್ಳು. ನಾನು ಅಲ್ಲೂ ಕೂಡ ಹೋಗಿ ಎಲ್ಲ ರೀತಿಯ ಲಗ್ಜರ್ ಬುಕ್ನ ಎಲ್ಲ ಶೋಧನೆ ಮಾಡಿಸಿ ಬಂದೆ. ಯಾವುದೇ ರೀತಿ ಇವರು ಡಿಸ್ಕ್ವಾಲಿಫಿಕೇಷನ್ಗೆ, ಅದು ಫಸ್ಟ್ ಆಫ್ ಆಲ್ ನಮ್ದು ಬರೋದೇ ಇಲ್ಲ, ಡಿಸ್ಕ್ವಾಲಿಫಿಕೇಷನ್ಗೆ ಅಪ್ಲಿಕೇಬಲ್ ಆಗಲ್ಲ. ಆದರೆ ಇವರು ಕ್ರಮ ತಗೋಬೇಕು ನಾವು DC-ಗೆ ಅಂತೇಳ್ಬಿಟ್ಟು ತಪ್ಪು ಮಾಹಿತಿಗಳನ್ನು ಮಾಧ್ಯಮದ ಮುಖಾಂತರ ಜನರಿಗೆ ತಪ್ಪು ಸಂದೇಶ ಜವಾಬ್ದಾರಿ ಸ್ಥಾನದಲ್ಲಿದ್ದು ತಪ್ಪು ಸಂದೇಶ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಇದು ಅಕ್ಷಮ್ಯಕರವಾದಂತಹ ಒಂದು ಅಪರಾಧನೇ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕೆಂದರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಇವರು ಯಾವುದೇ ರೀತಿಯಾದಂತಹ ಒಂದು ಅರ್ಜಿಯನ್ನು ನಮ್ಮನ್ನು ಪಕ್ಷದಿಂದ ಕಿತ್ತಾಕಬೇಕು ಅಂತೇಳ್ಬಿಟ್ಟು ಯಾವುದೇ ರೀತಿಯಾದಂಥ ಅರ್ಜಿ ಕೊಟ್ಟಿಲ್ಲ. ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ನಮಗೆ ಹೆಮ್ಮೆ ಇದೆ. ಇವತ್ತು ಒಬ್ಬ ತಳವರ್ಗದಿಂದ ತಳಮಟ್ಟದಿಂದ ಒಬ್ಬ ನಾವು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ಇವ್ರಿಗೆ ಇವತ್ತು ಸಹಿಸಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ JDS ಪಕ್ಷನ ಇವತ್ತೇನಾದರೂ ಈ ಮಟ್ಟಕ್ಕೆ ತಳಮಟ್ಟಕ್ಕೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬರಬೇಕಾದ್ರೆ ಇಂಥವ್ರಿಂದಲೇ ಮೂಲ ಕಾರಣ ಅಂತೇಳ್ಬಿಟ್ಟು ನೇರವಾಗಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇವತ್ತು ನಾನು ನಮ್ಮ ಪಕ್ಷದ ಮುಖಂಡರುಗಳಿಗೆ, ನಾಯಕರುಗಳಿಗೆ, ಹೈಕಮಾಂಡು ಮತ್ತು ಇಲ್ಲಿ ಜನತೆಗೆ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ, ಇಂಥವ್ರಿಂದನೇ ಅಂತೇಳ್ಬಿಟ್ಟು ಈ ರೀತಿ ಕ್ಷುಲ್ಲಕವಾದಂತಹ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಇವತ್ತು ತಪ್ಪುದಾರಿಗೆ ಎಳೆದು ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇರ್ತಕ್ಕಂಥದ್ದನ್ನು ಖಂಡಿತವಾಗ್ಲೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ ನಾವು. ಇವತ್ತು ಶಿಡ್ಲಘಟ್ಟ ವೃತ್ತದಲ್ಲಿ ನೀವು ಒಂದು ಹೋರಾಟ ಮಾಡಪ್ಪ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಹೋರಾಟ ಮಾಡಲ್ಲ. ಇವತ್ತು ನೀವು ನಮ್ಮ ಕುಮಾರಣ್ಣಂದು ಯಾವುದೋ ಒಂದು ಇಶ್ಯೂ ಆಗಿದ್ದರೆ ಆ ಇಶ್ಯೂಸ್ಗೆ ನಮ್ಮ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತನ ಕರೆದು ಹೋರಾಟ ಮಾಡಪ್ಪ ನೀನು, ನಾವು ಬರ್ತೀವಿ ಅಂದರೆ ನೀನು ಆ ಕೆಲಸ ಮಾಡಲಿಲ್ಲ. ನೀವು ಮಾಡಿದ್ದೇನೋ ಕುಡುಕರನ್ನ, ಪಾಪ ಅಮಾಯಕ ಮಕ್ಕಳನ್ನ ಕರ್ಕೊಂಬಂದು ನೀವು ಶಿಡ್ಲಘಟ್ಟ ವೃತ್ತದಲ್ಲಿ ಹೋರಾಟ ಮಾಡಿ ಆ ಮೀಡಿಯಾದಲ್ಲಿ ನಾವೇ ನೋಡ್ತಾ ಇದ್ರೆ ಈ ರೀತಿ ನಮ್ಮ ಕುಮಾರಣ್ಣನಿಗೆ ಅವಮಾನ ಆಗ್ತಕ್ಕಂಥ ಕೆಲಸಗಳನ್ನು ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ನೀವು ಮಾಡ್ತಿರಲ್ಲ. ನೀವು ಅಕಸ್ಮಾತ್ ಕುಮಾರಣ್ಣವರು ನಮ್ಗೆ ದೊಡ್ಡವರಿದ್ದಾರೆ, ಒಂದು ವೇಳೆ ಏನಾದರೂ ನಮ್ಮ ಮೇಲೆ ಪಕ್ಷದ ರೀತಿಯಲ್ಲಿ ಏನಾದರೂ ಕ್ರಮ ತಗೋಬೇಕಾದ್ರೆ ನಮ್ಗೆ ನೋಟಿಸ್ ಬರ್ತದೆ. ಅಂಥ ಸಂದರ್ಭದಲ್ಲಿ ಕುಮಾರಣ್ಣವ್ರಿಗೆ ನಮ್ಮ ನಾಯಕರವರು ನಾವು ಬಿಟ್ಕೊಡೋ ಮಾತೇ ಇಲ್ಲ, ಅವರು ನಮ್ಮನ್ನು ಬಿಟ್ಕೊಡೋ ಮಾತೇ ಇಲ್ಲ. ಈಗ ನಾವು ಹೋಗ್ತೀವಿ, ಮನವರಿಕೆ ಮಾಡ್ಕೊಡ್ತೀವಿ. ಒಂದು ವೇಳೆ ಏನಾದರೂ ಕ್ರಮ ತಗೊಳ್ಳಂಗಿದ್ರೆ ನಮ್ಮಿಬ್ಬರ ಮೇಲೇನೂ ಕೂಡ ನಮ್ಮ ನಾಯಕರು ಕ್ರಮ ತಗೊಳ್ಳಿ, ಹೈಕಮಾಂಡ್ ನಮ್ಮ ನಾಯಕರು ಕುಮಾರಣ್ಣವರು
ನಮ್ಮ ದೇವೇಗೌಡ ಅಪ್ಪಾಜಿಯವರು, ಅವರು ಕ್ರಮ ತಗೊಳ್ಳಿ. ಇವತ್ತು ನಾವು ಹಿಂದುಳಿದ ವರ್ಗಗಳಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ನಿಮ್ಮ ಸ್ವಾರ್ಥಕ್ಕೆ ಇಲ್ಲಿ ನಮ್ಮ ಕುಮಾರಣ್ಣವರು ಯಾವ ರೀತಿ ನಮ್ಗೆ ತೊಂದರೆ ಕೊಡ್ತಾ ಇಲ್ಲ, ನಮ್ಮ ದೇವೇಗೌಡ ಅಪ್ಪಾಜಿಯವರು ಯಾವುದೇ ರೀತಿ ನಮ್ಗೆ ತೊಂದರೆ ಕೊಡ್ತಾ ಇಲ್ಲ. ಯಾಕಂದರೆ ಅವ್ರ ಬೆಳವಣಿಗೆ ಇಲ್ಲಿಂದ ಖಂಡಿತವಾಗ್ಲೂ ಕೂಡ ಗೊತ್ತಿದೆ. ನಾವೇನು ಯಾರ ಜೊತೆ ನಾವೇನು ಮಾರಾಟ ಆಗಿಲ್ಲ, ಅಥವಾ ಯಾವುದೇ ಶಾಲು ಒದ್ದುಕೊಂಡು ಇನ್ನೊಂದು ಪಕ್ಷದ ಜೊತೆ ನಾವೇನು ಗುರುತಿಸ್ಕೊಂಡಿಲ್ಲ, ಬಾವುಟ ಹಿಡ್ದಿಲ್ಲ. ನಮ್ಗೆ ಸ್ವಾಭಿಮಾನ ಇದೆ. ನಮ್ಮ ಪಕ್ಷ ಇಲ್ಲಿಂದ ಇಲ್ಲಿ ನಮ್ಮ ನಾಯಕರಿದ್ದಾರೆ, ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ಆಮೇಲೆ ನಮ್ಮ ಬಗ್ಗೆ ಏನು ಅಂತೇಳ್ಬಿಟ್ಟು ನಮ್ಮ ನಾಯಕರಿಗೆ ಗೊತ್ತಿದೆ, ನೀವು ಏನು ಅಂತೇಳ್ಬಿಟ್ಟು ಕೂಡ ನಮ್ಮ ನಾಯಕರಿಗೆ ಗೊತ್ತಿದೆ. ಹಾಗಾಗಿ ನಿಮ್ಮಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾತುಗಳನ್ನು ನಾವು ಒಪ್ಪೋದು ಇಲ್ಲ. ಇದು ಶುದ್ಧ ಸುಳ್ಳು. ದಯವಿಟ್ಟು ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಜನತೆ ಇವರು ಏನು ಹೇಳಿದ್ದಾರೆ ಇದೆಲ್ಲನೂ ಕೂಡ ಅಕ್ಷರಶಃ ಸುಳ್ಳಾಗಿದೆ. ಮತ್ತು ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ. ಇವತ್ತು ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಹೋಗಿ ಅಲ್ಲಿ ಎಲೆಕ್ಷನ್ ಚೇಂಬರ್ಗೆ ಹೋಗಿ ಅಲ್ಲಿ ಶೋಧನೆ ಮಾಡಿರ್ತಕ್ಕಂಥ ರೆಕಾರ್ಡ್ ಇದೆ. ಸರ್ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಅಂತೇಳಿ. ಆಮೇಲೆ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಇವತ್ತು ಏನೇ ಒಂದು ಆದೇಶ ಅವ್ರು ಹೇಳ್ತಾರೆ, ಕುಮಾರಣ್ಣವರು ಆದೇಶ ಮಾಡಿದ್ದಾರೆ, ಆ ಆದೇಶದ ಮೇಲೆ ಇವ್ರು ಉಚ್ಚಾಟನೆ ಮಾಡಿದ್ದೀವಿ ಅಂತೇಳಿ. ಕುಮಾರಣ್ಣವರು ಉಚ್ಚಾಟನೆ ಮಾಡಬೇಕಾದ್ರೆ ನನ್ನ ಪಕ್ಷ ಏನಿದೆ, ನನ್ನ ಮಾತೃ ಪಕ್ಷ JDS ಪಕ್ಷ ಏನಿದೆ, ಆ JDS ಪಕ್ಷದ ಮಾತೃ ಪಕ್ಷದ ಒಂದು ಏನು JP ಭವನಕ್ಕೆ ನಾನು ಫೋನ್ ಮಾಡಿ ಮೆಸೇಜ್ ತಗೊಂಡಿದ್ದೀನಿ. ಇಲ್ಲ ಯಾವುದೇ ರೀತಿ ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ಮತ್ತು ಅದೇ ರೀತಿ ನಮ್ಮ MLC ಅವರಾದಂತಹ ಸನ್ಮಾನ್ಯ ತಿಪ್ಪೇಸ್ವಾಮಿ ಅಣ್ಣವರು, ಅವ್ರಿಗೆ ಫೋನ್ ಮಾಡ್ತೀನಿ, ಫೋನ್ ಲಿಫ್ಟ್ ಮಾಡಲ್ಲ, ಮತ್ತು ಅವರೇ ಮಾಡ್ತಾರೆ ಫೋನ್ ನನಗೆ, ಹೇಳಿ ಮಠಮಪ್ಪ ಅಂತೇಳಿ. ಅವ್ರಿಗೆ ಸರ್ ಹಿಂಗೆ ಈ ಥರ ಏನೋ ಗೊತ್ತಾಗ್ತಾ ಇದೆ ಮಾಹಿತಿ ಅಂತ ಹೇಳಿದ್ರೆ, ಇಲ್ಲ ಆ ರೀತಿ ಯಾವುದೇ ರೀತಿಯಲ್ಲೂ ಕೂಡ ನಾವು ಆ ನಿರ್ಧಾರ ತಗೊಂಡಿಲ್ಲ, ನಾನು ಬೆಳಗಾಮಲ್ಲಿದ್ದೀನಿ ಸೆಷನ್ನಲ್ಲಿ, ಆ ನಿರ್ಧಾರ ನಾನು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರೀತಿ ಏನೋ ಯಾವುದೋ 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಾರಿ ಕಾಣಿಸ್ಕೊಂಡು ಮೀಡಿಯಾಗಳ ಮುಂದೆ ಏನೋ ತೆವಲಿಗೋಸ್ಕರ ಏನೋ ಒಂಥರ ಮಾತಾಡತಕ್ಕಂಥದ್ದನ್ನು ದಯವಿಟ್ಟು ತಾವು ಬಿಡಬೇಕು. ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಮೊದಲ ಕೆಲಸನ ನೀವು ಮಾಡಿ. ನಮ್ಮ ಕುಮಾರಣ್ಣವರು ದೇವೇಗೌಡರ ಥರ ನಿಮ್ಮ ಒಂದು ಇದನ್ನು ಬಿಟ್ಟುಬಿಟ್ಟು ಎಲ್ಲ ಸಮುದಾಯಗಳನ್ನ ಫಸ್ಟ್ ಪರಿಗಣನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿರಿ. ಪಕ್ಷ ಬೆಳೀತದೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವೇನು ಮುಖಂಡರುಗಳಲ್ಲ, ನಾಯಕರಲ್ಲ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು. ಇವತ್ತು ಬಾಗೇಪಲ್ಲಿಯಲ್ಲಿ ಒಬ್ಬ ನಗರಸಭಾ ಸದಸ್ಯರು ಇವತ್ತು ಪಕ್ಷ ನಮ್ಮ JDS ಪಕ್ಷನೇ ನಮ್ಮ ರೀತಿ ನಗರಸಭಾ ಸದಸ್ಯರು ಪಕ್ಷ ಬಿಟ್ಬಿಟ್ಟೆ ಅವರು ಬೇರೆ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಪಕ್ಕ ನಮ್ಮ ಕುಮಾರಣ್ಣವರ ಆತ್ಮೀಯರವರು ರೈಟ್ ಹ್ಯಾಂಡು, ಅವ್ರ ಹಸ್ಬೆಂಡು, ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ. ಮಿಸ್ಟರ್ ಹಂಗಾಮಿ ಜಿಲ್ಲಾಧ್ಯಕ್ಷರೇ, ಇದಕ್ಕೆ ನೀವು ತಾವೇನು ಕ್ರಮ ತಗೊಂಡಿದ್ದೀರಿ ಹೇಳಿ ಸ್ವಾಮಿ. ಇಲ್ಲ 3 ತಿಂಗಳಿಂದ ನಮ್ಮದ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಹೇಳಿ. ಏನು ತಗೊಂಡಿಲ್ಲ. ಇವತ್ತು ಚಿಂತಾಮಣಿಯಲ್ಲಿ 14ರಿಂದ 16 ಜನ ಇದು ಏನು JDS ಇಂದ ನಗರಸಭಾ ಸದಸ್ಯರು ಗೆದ್ದಿರೋದು. ಅಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿಲ್ಲ ನಗರಸಭಾ ಸದಸ್ಯರು ಯಾರನ್ನು ಕೂಡ. JDS ಪಕ್ಷದಿಂದ ಅಷ್ಟು ಜನ ಇದ್ದು ಪಾರ್ಟಿಸಿಪೇಟೇ ಮಾಡಿಲ್ಲ ಅಧ್ಯಕ್ಷ ಚುನಾವಣೆಗೆ, ಯಾರೂ ಹೋಗೇ ಇಲ್ಲ. ಅದ್ರ ಬಗ್ಗೆ ತಾವೇನು ಕ್ರಮ ತಗೊಂಡಿದ್ದೀರಿ ಹೇಳಿ ಸ್ವಾಮಿ. ಅನಾವಶ್ಯವಾಗಿ ಒಬ್ಬ ತಳಮಟ್ಟದಿಂದ ಕಷ್ಟಪಟ್ಟು ಬೆಳೆದು ಬಂದಿರತಕ್ಕಂಥ ನಮಗೆ ನೀವು ಈ ರೀತಿಯಾದಂಥ ಯಾರೋ ಹೇಳ್ದವ್ರ ಮಾತು ಕೇಳಿಕೊಂಡು ನೀವು ಈ ರೀತಿಯಾದಂಥ ನಮ್ಮನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಬರ್ತಾ ಇದ್ದೀರಲ್ಲ, ಇದರಲ್ಲಿ ಯಾವ ನ್ಯಾಯ ಇದೆ ಮಾಡ್ಕೊಳ್ಳಿ. ನೀವೇ ನನ್ನನ್ನು ಅಯ್ಯೋ ನಾನೇನೋ ಒಂದು ಆತಾ ಇದ್ದೀನಿ ಸುಮ್ಮನೆ ಅಲ್ಲಿವರೆಗೂ ಏನೋ ಮಾತಾಡಬೇಡ್ರಿ ಅಂದವ್ರು ನೀವು. ಈ ರೀತಿಯಾಗಿ ಬೇಡ ದಯವಿಟ್ಟು. ನಾವು ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಿದ್ದೀವಿ. ನಮ್ಗೆ ದೇವೇಗೌಡ ಸಾಹೇಬರು ನಮಗೆ ದೇವ್ರ ಸಮಾನ, ನಾನು ಅವ್ರ ಅಭಿಮಾನಿನೂ ಕೂಡ. ನೀವು ಈ ರೀತಿಯಾದಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಮಾಡೋದು ಬಿಟ್ಟು ಎಲ್ಲ ಸಮುದಾಯಗಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ನೀವು ಮಾಡಿ. ಇಲ್ಲ ಅಂದರೆ ನಾವು ಕುಮಾರಣ್ಣವ್ರ ಜೊತೆ ರಾಜಕಾರಣದಲ್ಲೇ ನಾವು ಸೆಟ್ಲಾಗ್ತೀವಿ. ಇಲ್ಲಿ ಇನ್ನೇನೋ ರಾಜಕೀಯ ಮಾಡ್ಕೊ ನೀನು ಅಷ್ಟೇ.